ಮಲೆನಾಡಿನ ಪುಟ್ಟ ಊರು ಕರಂಬಳ್ಳಿ. ಬೆರಳೆಣಿಕೆಯಷ್ಟು ಮನೆಗಳು, ಸುತ್ತಮುತ್ತಲು ಹಚ್ಚ ಹಸಿರು. ಆ ಬೆಟ್ಟದ ತಪ್ಪಲಿನಲ್ಲಿ ಒಂದು ಭದ್ರಕಾಳಿಯ ದೇವಸ್ಥಾನ. ಊರಲ್ಲೇ ರಾಮಣ್ಣನವ್ರದು ದೊಡ್ಡ ಮನೆ. ಸಣ್ಣ ಪುಟ್ಟ ನ್ಯಾಯ ಪಂಚಾಯತಿನ ಅವರೇ ನೋಡ್ಕೋತಾರೆ. ರಾಮಣ್ಣ ಅವ್ರದ್ದು ಒಂದು ಸಣ್ಣ ಕುಟುಂಬ. ಗಂಡ, ಹೆಂಡತಿ, ಒಬ್ಳು ಮಗಳು, ತಾಯಿ, ಒಂದಿಬ್ರು ಆಳು ಕಾಳು, ಹಸು, ಕುರಿ, ಕೋಳಿ, ಗದ್ದೆ, ತೋಟ. ಪಕ್ಕ ಒಂದು ಊರಿನ ಮುಖ್ಯಸ್ಥ. ಆ ಊರಿಗೆ ಒಂದ್ ಶಾಪ ಇತ್ತು. ಊರಲ್ಲಿ ಪ್ರಾಯಕ್ ಬಂದಿರೋ ಹುಡುಗ ಹುಡುಗಿಯರು ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ರು. ರಾಮಣ್ಣನವರ ತಾತನ ಕಾಲದಲ್ಲಿ ಯಾರೋ ಕೇರಳದ ತಾಂತ್ರಿಗಳನ್ನ ಕರೆದು ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ ಅದನ್ನ ಸರಿ ಮಾಡಿದ್ರು. ಗ್ರಾಮದ ಸುತ್ತಮುತ್ತ ದಿಗ್ಬಂಧನಗಳನ್ನ ಹಾಕಿದ್ರು. ಆದ್ರೆ ಕಾಲ ಹೋಗ್ತಾ ಹೋಗ್ತಾ ಜನರು ಅದನ್ನ ಊಹಾಪೋಹ ಅಂತ ಅಂದ್ಕೊಂಡು ಆಚರಣೆನ ಪಾಲಿಸೋದನ್ನೇ ಬಿಟ್ಬಿಟ್ಟಿದ್ರು. ಈಗ ಮತ್ತದೇ ಪರಿಸ್ಥಿತಿ ಊರಿಗೆ ಬಂದಿದೆ. ತುಂಬಾ ವರ್ಷಗಳಿಂದ ಆಚರಿಸ್ತಾ ಇದ್ದ ಊರಿನ ಭದ್ರಕಾಳಿ ಉತ್ಸವ ನಡೆದು ಇವತ್ತಿಗೆ 12 ವರ್ಷ ಆಗಿತ್ತು. ಊರಲ್ಲಿರೋ ಸ್ವಲ್ಪ ಜನ ದೊಡ್ಡೋರ ಸ್ವಾರ್ಥಕ್ಕೆ ಆ ಆಚರಣೆ ನಿಂತೋಗಿತ್ತು. ಇವತ್ತು ಅಮಾವಾಸ್ಯೆ ದಿನ. ರಾಮಣ್ಣ ಇವತ್ತು ಅಮಾವಾಸ್ಯೆ ಅನ್ನೋದನ್ನೇ ಮರ್ತು ಮನೆಗೇನೋ ಬೇಕು ಅಂತ ತಗೊಳೋದಕ್ಕೆ ಊರನ್ನ ದಾಟಿ ಹೊರಗಡೆ ಹೋಗಿರ್ತಾರೆ. ಮಧ್ಯದಲ್ಲಿ ಅವರಿಗೆ ಇವತ್ತು ಅಮಾವಾಸ್ಯೆ ಅಂತ ನೆನ್ಪಾಗತ್ತೆ. ಆಲ್ರೆಡಿ ಕತ್ಲೆ ಆಗಿರತ್ತೆ. ಕಾರನ್ನ ಫಾಸ್ಟ್ ಆಗಿ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ತಲೆನಲ್ಲಿ 108 ಯೋಚನೆಗಳು. ಪಕ್ಕದಲ್ಲಿ ಕೂತಿರೋ ಹೆಂಡತಿ, ಏನಾಯ್ತು, ಯಾಕಿಷ್ಟೊಂದು ಫಾಸ್ಟ್ ಆಗಿ ಕತ್ಲೆನಲ್ಲಿ ಗಾಡಿನ ಓಡಿಸ್ತಾ ಇದ್ದೀರಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಆನ್ಸರ್ ಮಾಡೋದಿಲ್ಲ. ಮನೆಯಲ್ಲಿ ರಾಮಣ್ಣನ್ ಮಗಳು ದಿವ್ಯಾ ಊಟ ಮಾಡಿ ಮಲ್ಕೊಂಡೋಳು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾಳೆ. ಒಳಗಡೆ ಕೋಣೆನಲ್ಲಿ ಮಲ್ಗಿದ್ದ ಅಜ್ಜಿ, ಏನಾಯ್ತು ಮಗು, ಯಾಕ್ ನಗ್ತಾ ಇದೀಯಾ ಅಂತ ಕೇಳ್ತಾರೆ. ಮನೆಯಲ್ಲಿ ವಯಸ್ಸಾದ ಅಜ್ಜಿ ದಿವ್ಯಾ ಬಿಟ್ರೆ ಬೇರೆ ಯಾರೂ ಇರೋದಿಲ್ಲ. ಜೋರಾಗಿ ನಗ್ತಾ ಇದ್ದ ದಿವ್ಯಾ ಇನ್ನು ಜೋರಾಗಿ ನಗ್ತಾ ವಿಕಾರವಾಗಿ ಕೇಳ್ತಾಳೆ, ಯಾರೇ ಮುದುಕಿ ಮಗು. ಆ ವಾಯ್ಸು ಅವಳ್ದಾಗಿರೋದಿಲ್ಲ. ಇಡೀ ಮನೆ ನಿಶಬ್ದವಾಗಿರತ್ತೆ. ರೂಮಲ್ಲಿ ಯಾರೋ ಇದಾರೆ ಅಂತ ಅಜ್ಜಿಗನ್ಸತ್ತೆ. ಹೊರಗಡೆ ರಾತ್ರಿ ಹುಳುಗಳು ಕೂಗ್ತಾ ಇದೆ. ಆಗಾಗ ಗುಡುಗು ಸಿಡಿಲು ಬಡಿತಾ ಇದೆ. ಗಾಳಿಗೆ ಕಿಟಕಿಗಳು ಬಡ್ದಾಡ್ತಾ ಇದೆ. ಕಿಟಕಿ ಆಚೆ ಇದ್ದ ದೀಪದ ಬೆಳಕಲ್ಲಿ ಯಾರೋ ಮನೆಯಲ್ಲಿದ್ದಾರೆ ಅಂತ ಅನ್ಸುತ್ತೆ ಅಜ್ಜಿಗೆ. ಸಡನ್ ಆಗಿ ಮನೆಯಲ್ಲಿದ್ದ ಎಲ್ಲ ಪಾತ್ರೆಗಳು ಡಬ್ಬ ಡಬ್ಬ ಅಂತ ಬೀಳೋದಕ್ಕೆ ಶುರುವಾಗತ್ತೆ. ಅಜ್ಜಿ ಜೋರಾಗಿ ಕೂಕೊಳ್ತಾರೆ, ಮಗು ಅಂತ. ಅಷ್ಟರಲ್ಲಿ ಗೇಟ್ ಮುಂದೆ ರಾಮಣ್ಣ ಅವರ ಕಾರ್ ಬಂದು ನಿಲ್ಲತ್ತೆ. ರಾಮಣ್ಣನ್ ಕಾರ್ ಬಂದಿದ್ ಗೊತ್ತಾದ ಅಜ್ಜಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಕಾರ್ ನಿಲ್ಸಿ ಮನೆ ಒಳಗಡೆ ರಾಮಣ್ಣ ಮತ್ತೆ ಅವ್ರ ಹೆಂಡತಿ ಬಂದ್ ನೋಡಿದಾಗ ಅಜ್ಜಿ ಮುಖದಲ್ಲಿದ್ದ ಭಯನ ನೋಡಿ ರಾಮಣ್ಣಂಗೆ ಇಲ್ಲೇನೋ ಆಗಿದೆ ಅಂತ ಗೊತ್ತಾಗತ್ತೆ. ಆದ್ರೂ ಅದನ್ನ ಅಜ್ಜಿ ಮುಂದೆ ತೋರಿಸ್ಕೊಳ್ದೆ ಅಜ್ಜಿನ ಸಮಾಧಾನ ಪಡಿಸ್ತಾರೆ. ಆಗ ಅಜ್ಜಿ, ಮಗ ದಿವ್ಯಾ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ಲು, ಏನ್ ಮಾಡ್ತಿದ್ದಾಳೆ ಅಂತ ಒಂದ್ಸಲ ಹೋಗಿ ರೂಮಲ್ಲಿ ನೋಡ್ಕೊಂಬಾ ಅಂತ ಹೇಳ್ತಾರೆ. ರಾಮಣ್ಣನ್ ಹೆಂಡತಿ ದಿವ್ಯನ್ ರೂಮ್ ಹತ್ರ ಹೋದವ್ರೆ ಜೋರಾಗಿ ಕಿರ್ಚ್ಕೊಂತಾರೆ. ರಾಮಣ್ಣ ಅಲ್ಲಿಗೆ ಓಡ್ಕೊಂಡ್ ಬರ್ತಾರೆ. ರಾಮಣ್ಣಂಗೊಂದ್ಸಲ ಶಾಕ್ ಆಗತ್ತೆ. ದಿವ್ಯಾ ನೆಮ್ಮದಿಯಾಗಿ ಮಲ್ಗಿರ್ತಾಳೆ. ದಿವ್ಯನ್ ಮಂಚದ ಕೆಳಗಡೆ ಒಂದು ಕಪ್ಪು ಬೆಕ್ಕು ಸತ್ತು ರಕ್ತ ಕಾರ್ತಾ ಬಿದ್ದಿರತ್ತೆ. ಅದ್ರ ಮೈಯಿಂದ ರಕ್ತ ಹರ್ಕೊಂಡು ಬಾಗ್ಲು ತನಕ ಬಂದಿರತ್ತೆ. ರಾಮಣ್ಣಂಗಿದು ನೋಡಿದ ತಕ್ಷಣ ಗೊತ್ತಾಗತ್ತೆ, ಇಲ್ಲೇನೋ ತಪ್ಪಾಗಿದೆ. ನಾಳೆ ಬೆಳಿಗ್ಗೆನೆ ನಾನು ಅಯ್ಯಣ್ಣ ಅವ್ರ ಮನೆಗೆ ಹೋಗ್ಬೇಕು ಅಂತ. ರಾಮಣ್ಣಂಗೆ ರಾತ್ರಿ ಎಲ್ಲ ನಿದ್ರೆನೆ ಬರೋದಿಲ್ಲ. ತಲೆನಲ್ಲಿ 108 ಯೋಚನೆಗಳು. ಬೆಳಿಗ್ಗೆ ಇನ್ನೂ ಸರಿಯಾಗಿ ಬೆಳಕೆ ಬಿಟ್ಟಿರೋದಿಲ್ಲ. ಅಷ್ಟ್ರಲ್ಲೇ ಎದ್ದು ಅಯ್ಯಣ್ಣ ಅವ್ರ ಮನೆಗೆ ಹೋಗ್ತಾರೆ. ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾರೆ. ಆಗ ಅಯ್ಯಣ್ಣ ತುಂಬಾ ಗಾಬರಿಯಿಂದ ದಿಗ್ಬಂಧನನ ದಾಟ್ತೋರು ಯಾರು ಅಂತ ಕೇಳ್ತಾರೆ. ಇನ್ನೂ ಸತ್ಯನ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಸ್ವಲ್ಪ ದಿನದ ಹಿಂದೆ ರಜೆಗೆ ಅಂತ ಬಂದ ಸಂಬಂಧಿಕರು ಮಕ್ಕಳು ಗೊತ್ತಿಲ್ದೆ ಆಟ ಆಡ್ತಾ ಆಡ್ತಾ ಸೇತುವೆನ ದಾಟುದ್ರು ಅಂತ ಹೇಳ್ತಾರೆ. ಅದನ್ ಕೇಳಿದ ಅಯ್ಯಣ್ಣ ಅವರಿಗೆ, ಊರಿನ ಉಸ್ತುವಾರಿ ಹೊತ್ಕೊಂಡಿರೋ ನಿಮ್ಮನೆನೆ ತಪ್ಪು ಮಾಡಿದ್ರೆ ಬೇರೆಯವ್ರಿಗೆ ಏನ್ ಬುದ್ಧಿ ಹೇಳ್ತೀರಾ ನೀವು ಅಂತ ಸಿಟ್ಟಲ್ಲಿ ಬೈತಾರೆ. ಸರಿ, ಆಗೋದೆಲ್ಲ ಆಗೋಯ್ತು. ಆದಷ್ಟು ಬೇಗ ತಂತ್ರಿಗಳನ್ನ ಕರ್ಸಿ ಮತ್ತೆ ಊರಿಗೆ ದಿಗ್ಬಂಧನ ಹಾಕ್ಬೇಕು, ಇಲ್ಲ ಅಂದ್ರೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸರಿ ಆಯ್ತು ಅಯ್ಯಣ್ಣ ಅವ್ರೆ, ಆದಷ್ಟು ಬೇಗ ನಾನು ತಂತ್ರಿಗಳನ್ನ ಕರ್ಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ದಾರಿನಲ್ಲಿ ಬರೀ ಇದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡ್ ಬರ್ತಾ ಇರುವಾಗ ಹಿಂದೆಯಿಂದ ಯಾರೋ ಕರ್ದಂಗಾಗತ್ತೆ. ಯಾರು ಅಂತ ಹಿಂದೆ ಮುಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಓ, ನನ್ ಭ್ರಮೆ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ನಲ್ಲ, ಸೊ ಹಾಗಾಗಿ ನನ್ಗೆ ಯಾರೋ ಕಡ್ದಂಗ್ ಅನ್ಸಿದೆ ಅಂತ ಹೇಳಿ ಗದ್ದೆನ ದಾಟಿ ತೋಟದೊಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಮತ್ತೆ ಯಾರೋ ಅಂತ ಕರ್ದಂಗಾಗತ್ತೆ. ಹಿಂದೆ ತಿರುಗಿ ನೋಡ್ತಾರೆ. ಸುತ್ತಮುತ್ತ ಯಾರು ಕಾಣಿಸೋದಿಲ್ಲ. ಗಾಳಿ ಜೋರಾಗಿ ಬೀಸ್ತಾ ಇರತ್ತೆ. ಎಲೆಗಳು ಗಾಳಿಗೆ ಹಾರಾಡ್ತಾ ಇರತ್ತೆ. ರಾಮಣ್ಣನ ಮುಖದಲ್ಲಿ ಭಯ. ಇದ್ದಕ್ಕಿದ್ದಂಗೆ ಯಾರೋ ರಾಮಣ್ಣನ ಎತ್ತಿ ದೂರಕ್ಕೆ ಬಿಸಾಕ್ತಾರೆ.
ರಾಮಣ್ಣ ಜೋರಾಗಿ ಕಿರಿಚ್ಕೊಂಡು, ನಾನ್ ಯಾರನ್ನು ಬಿಡಲ್ಲ ಅಂತ ಹೇಳಿದ್ದೆ. ಈ ಊರಲ್ಲಿ ನಾನು ಒಬ್ರನ್ನು ಬಿಡಲ್ಲ. ರಾಮಣ್ಣ ಕಿರ್ಚಾಡಿರೋದನ್ನ ಕೇಳಿಸ್ಕೊಂಡು ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಓಡ್ ಬರ್ತಾರೆ. ರಾಮಣ್ಣನ ಸ್ಥಿತಿ ನೋಡಿ ಎಲ್ರೂ ಬೆಚ್ಚಿ ಬೀಳ್ತಾರೆ. ವಿಷಯ ಊರಿನವರಿಗೆ ತಿಳಿಯೋದಕ್ಕೆ ತುಂಬಾ ಸಮಯ ಬೇಕಾಗಿರೋದಿಲ್ಲ. ಇಲ್ಲಿ ತನಕ ಊಹಾಪೋಹ ಕಟ್ಟುಕತೆ ಅಂತ ಮಾತಾಡ್ತಾ ಇದ್ದವ್ರಿಗೆ ಗೊತ್ತಾಗತ್ತೆ ಅವಳು ಮತ್ತೆ ಬಂದ್ಲು. ಹಾಗಾದ್ರೆ ಅವಳು ಯಾರು? ರಾಮಣ್ಣನ ಮಗಳಿಗಾಗಿದಾದ್ರೂ ಏನು? ಆ ದಿಗ್ಬಂಧನನ ಯಾಕೆ ದಾಟ್ಬಾರ್ದಾಗಿತ್ತು? ಅದ್ರ ಹಿಂದೆ ಇರೋ ಕತೆನಾದ್ರೂ ಏನು? ಮುಂದಿನ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.